ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವ ಜನರಲ್ಲಿ ಈ 5 ಗುಣಗಳನ್ನು ನೀವು ಕಾಣಬಹುದು. ಮೊದಲನೇದಾಗಿ, ನೀವು ಮಾಡುವ ಒಳ್ಳೆ ಕೆಲಸಗಳಿಗೆ ಅವರು ಎಂದೂ ನಿಮ್ಮನ್ನು ಹೊಗಳೋದಿಲ್ಲ, ಆದರೆ ಸೀಕ್ರೆಟ್ ಆಗಿ ನಿಮ್ಮನ್ನೇ ಅನುಸರಿಸ್ತಾ ಇರ್ತಾರೆ. ಹಂತಕ್ಕೂ ನಿಮ್ಮಂತೆ ಆಗಬೇಕು ಅಂತ ಅವರು ಬಯಸ್ತಾ ಇರ್ತಾರೆ. ಇನ್ನು ಎರಡನೇದು, ಅಕಸ್ಮಾತ್ ಆಗಿ ನಿಮ್ಮಿಂದ ಏನಾದರೂ ತಪ್ಪಾದಾಗ ನಿಮ್ಮ ತಪ್ಪನ್ನ ನೇರವಾಗಿ ಬಂದು ನಿಮ್ಮ ಹತ್ರನೇ ಹೇಳಿ ನಿಮ್ಮನ್ನು ತಿದ್ದೋ ಬದಲಿಗೆ 4 ಜನರ ಮುಂದೆ ನಿಮ್ಮನ್ನು ಕರೆಸಿ ನಿಮ್ಮ ತಪ್ಪನ್ನ ತಿದ್ದೋ ರೀತಿಯಲ್ಲಿ ನಾಟಕ ಆಡ್ತಾ ಇರ್ತಾರೆ. ಇನ್ನು ಮೂರನೇದು, ನೀವು ಅಂದುಕೊಂಡಂಥ ಒಂದು ಕೆಲಸ ಆದಾಗ ಅದರಿಂದ ಅವರು ಖುಷಿ ಪಡೋದಕ್ಕಿಂತ ಹೆಚ್ಚಾಗಿ ಈ ಒಂದು ಕೆಲಸ ಇವನಿಂದ ಹೇಗೆ ಸಾಧ್ಯ ಆಯಿತು ಅಂತ ಅವರು ಸಂಶಯ ಪಡ್ತಾ ಇರ್ತಾರೆ. ಇನ್ನು ನಾಲ್ಕನೇದು, ನಿಮ್ಮಿಂದ ಒಂದು ದೊಡ್ಡ ಸಾಧನೆ ಆಗಿದೆ, ನಿಮ್ಮನ್ನು ಹೊಗಳಬೇಕು ಅಂತ ಒಂದು ಸಂದರ್ಭ ಬಂದಾಗ ನಿಮ್ಮ ಸಾಧನೆಯನ್ನು ಮತ್ತೊಬ್ಬರ ಸಾಧನೆಗೆ ಹೋಲಿಸಿ ನೀನು ಮಾಡಿರೋದೇನು ಅಂತ ದೊಡ್ಡ ಕೆಲಸ ಅಲ್ಲ ಅನ್ನೋ ರೀತಿಯಲ್ಲಿ ಅವರು ನಿಮಗೆ ಫೀಲ್ ಮಾಡಿಸ್ತಾ ಇರ್ತಾರೆ. ಇನ್ನು ಐದನೇದು, ನಿಮ್ಮನ್ನು ಹೊಗಳಲೇಬೇಕಾದಂಥ ಒಂದು ಸಂದರ್ಭ ಬಂದಾಗ ಅದನ್ನು ವ್ಯಂಗ್ಯವಾಗಿ ಮಾತಾಡಿ ಹಾಸ್ಯಾಸ್ಪದವಾಗಿ ಮಾತಾಡಿ ನಿಮಗೆ ಸಿಗಬೇಕಾದ ಗೌರವವನ್ನು ಅವರು ಕೊಡೋದಿಲ್ಲ. ಹಾಗಾಗಿ ಇಂಥ ಜನಗಳ ಮಧ್ಯೆ ಇದ್ದೀವಿ ಅಂತ ನಮಗೆ ಗೊತ್ತಿದ್ದಾಗ ನಾವು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ಹೊಟ್ಟೆ ಕಿಚ್ಚು ಪಡೋ ಜನ ಹೊಟ್ಟೆ ಕಿಚ್ಚು ಪಡ್ತಾ ಇರಲಿ, ನಾವು ಮಾತ್ರ ಬೆಳೀತಾ ಇರಬೇಕಾಗತ್ತೆ. ನಿಮ್ಗೇನು ಅನಿಸುತ್ತೆ? ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.